ನಮಸ್ತೆ ಮಾತೃಭೂಮಿ ಪ್ರೀತಿಯ ವೀಕ್ಷಕರಿಗೆ ಆಯುರ್ ಪಂಚಜನ್ಯದ ಮತ್ತೊಂದು ಆಸಕ್ತಿಕರ ಹಾಗೂ ಆರೋಗ್ಯಪೂರ್ಣ ವಿಡಿಯೋಗೆ ಹೃತ್ಪೂರ್ವಕ ಸ್ವಾಗತ. ಇಂದು ನಾವು ಮಾತನಾಡುವುದು ಸಣ್ಣದಾದರೂ ಶಕ್ತಿಯನ್ನು ತುಂಬಿಕೊಂಡಿರುವ ಕಿಸ್ಮಿಸ್ ಅಂದರೆ ಒಣದ್ರಾಕ್ಷಿಯ ಬಗ್ಗೆ. ದಿನಕ್ಕೆ 5 ಒಣದ್ರಾಕ್ಷಿ ತಿಂದು ನೋಡಿ, ನಿಮ್ಮ ಜೀವನವೇ ಬದಲಾಗುತ್ತದೆ. ಹೇಗೆ ಅಂತೀರಾ? ಬನ್ನಿ ತಿಳಿಯೋಣ. ಇದು ಕೇವಲ ಸಿಹಿಯಾದ ಒಣಹಣ್ಣು ಅಲ್ಲ, ಆರೋಗ್ಯ, ಶಕ್ತಿ ಮತ್ತು ಆಯುರ್ವೇದದ ಅಮೃತ. ದಿನಕ್ಕೆ ಕೇವಲ 5 ಒಣದ್ರಾಕ್ಷಿಯ ಸೇವನೆಯಿಂದ ದೇಹದ ಶಕ್ತಿ, ಮನಸ್ಸಿನ ಶಾಂತಿ, ಚರ್ಮದ ಕಾಂತಿ ಎಲ್ಲವೂ ಸುಧಾರಿಸಬಹುದು. ಹೌದು ವೀಕ್ಷಕರೇ, ದ್ರಾಕ್ಷಿಯ ಮೂಲ ಸ್ಥಾನ ಮೆಡಿಟರೇನಿಯನ್ ಮತ್ತು ಪರ್ಷಿಯನ್ ದೇಶಗಳು. ಸುಮಾರು 2 ರಿಂದ 3 ಸಾವಿರ ವರ್ಷಗಳ ಹಿಂದೆ ಜನರು ಸೂರ್ಯನ ಬೆಳಕಿನಲ್ಲಿ ದ್ರಾಕ್ಷಿಯನ್ನು ಒಣಗಿಸಿ ಸಿಹಿಯಾದ ಹಣ್ಣಾಗಿ ಉಪಯೋಗಿಸುತ್ತಿದ್ದರು. ಆಯುರ್ವೇದದಲ್ಲಿ ಇದನ್ನು ದ್ರಾಕ್ಷ ಅಥವಾ ಮೃದುಫಲ ಎಂದು ಉಲ್ಲೇಖಿಸಲಾಗಿದೆ. ಭಾವಪ್ರಕಾಶ ನಿಘಂಟು ಮತ್ತು ರಾಜ ನಿಘಂಟುಗಳಲ್ಲಿ ದ್ರಾಕ್ಷಿಯನ್ನು ಮಧುರ ಅರ್ಥಾತ್ ಸಿಹಿ, ಶೀತ, ವಾತಪಿತ್ತ ಶಾಮಕ, ಬಲ್ಯಕರ ಎಂದು ವರ್ಣಿಸಲಾಗಿದೆ. ಹಳೆಯ ಕಾಲದ ಋಷಿಗಳು ದ್ರಾಕ್ಷಾರಸವನ್ನು ದೈವೀಯ ಪಾನೀಯ ಎಂದು ಕರೆಯುತ್ತಿದ್ದರು. ದ್ರಾಕ್ಷಿ ನೋಡಲು ಸಣ್ಣ ಹಣ್ಣು, ಆದರೆ ಅದರ ಶಕ್ತಿ ಮಾತ್ರ ಅಗಾಧ. 100 ಗ್ರಾಂ ಒಣದ್ರಾಕ್ಷಿಯಲ್ಲಿ 299 ಕ್ಯಾಲರೀಸ್, 1.9 ಮಿಲಿಗ್ರಾಂ ಐರನ್, 3.7 ಗ್ರಾಂ ಫೈಬರ್, 749 ಮಿಲಿಗ್ರಾಂ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕಾಪರ್, ಕ್ಯಾಲ್ಸಿಯಂ, ವಿಟಮಿನ್ B6 ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿ ಇವೆ. ಇದಲ್ಲದೆ ಬೋರಾನ್ ಅಂಶವು ಮೆದುಳಿನ ಪ್ರತಿಕ್ರಿಯೆ ಸುಧಾರಣೆ ಮತ್ತು ಮೂಳೆ ಬಲವರ್ಧನೆಗೆ ಬಹಳ ಉಪಯುಕ್ತ. ಇದು ಬಲ್ಯ ಅಂದರೆ ಶಕ್ತಿವರ್ಧಕ, ವೃಷ್ಯ ಅಂದರೆ ವೀರ್ಯವರ್ಧಕ, ರಸಾಯನ ಅಂದರೆ ಪುನರುಜ್ಜೀವಕ ಗುಣಗಳಿಂದ ಕೂಡಿದೆ. ಅದಕ್ಕಾಗಿ ಆಯುರ್ವೇದ ಔಷಧಿಗಳಾದ ದ್ರಾಕ್ಷಾಸವ, ದ್ರಾಕ್ಷಾಲೇಹ, ಖರ್ಜೂರ ಪಾಕ, ಬಲಾರಿಷ್ಟ, ಅಶ್ವಗಂಧ ಲೇಹಗಳಲ್ಲಿ ಇದರ ಬಳಕೆಯನ್ನು ಕಾಣಬಹುದು. ಶಕ್ತಿ ಮತ್ತು ರಕ್ತವರ್ಧನೆಗೆ ಸಹಕಾರಿ ಈ ದ್ರಾಕ್ಷಿ. ಕಿಸ್ಮಿಸ್ನಲ್ಲಿರುವ ಐರನ್ ಮತ್ತು ಕಾಪರ್ ರಕ್ತ ಕಣಗಳ ಉತ್ಪತ್ತಿ ಹೆಚ್ಚಿಸುತ್ತವೆ. ಅದೇ ಕಾರಣದಿಂದ ಅನಿಮಿಯಾ, ವಿಶೇಷವಾಗಿ ಐರನ್ ಡೆಫಿಷಿಯನ್ಸಿ ಅನಿಮಿಯಾಗೆ ಅತ್ಯುತ್ತಮ ನೈಸರ್ಗಿಕ ಪರಿಹಾರ. ಬೋರಾನ್ ಅಂಶವು ಮೆದುಳಿನ ಪ್ರತಿಕ್ರಿಯೆ ಚುರುಕಾಗಿಸಲು, ಸ್ಮರಣ ಶಕ್ತಿ ಹೆಚ್ಚಿಸಲು ಸಹಕಾರಿ. ವಿದ್ಯಾರ್ಥಿಗಳಿಗೆ ಮತ್ತು ಹೆಚ್ಚಿನ ಮಾನಸಿಕ ಒತ್ತಡದಲ್ಲಿರುವವರಿಗೆ ಇದು ನಿಜವಾದ ಟಾನಿಕ್. ಈ ರೀತಿಯಾಗಿ ಮೆದುಳು ಮತ್ತು ನರಮಂಡಲಕ್ಕೆ ಬಲ ತುಂಬುತ್ತದೆ ದ್ರಾಕ್ಷಿ. ಕಿಸ್ಮಿಸ್ನಲ್ಲಿರುವ ಫೈಬರ್ ಜೀರ್ಣಕ್ರಿಯೆ ಸುಧಾರಿಸಿ ಮಲಬದ್ಧತೆ ನಿವಾರಣೆ ಮಾಡುತ್ತದೆ. ಇದಲ್ಲದೆ ಲಿವರ್ನ ಕ್ಲೆನ್ಸಿಂಗಿಗೆ ಸಹಕಾರಿ. ಇನ್ನು ಹೃದಯದ ವಿಷಯ ನೋಡುವುದಾದರೆ, ಪೊಟ್ಯಾಷಿಯಂ ಹೃದಯದ ಬಡಿತ ನಿಯಂತ್ರಿಸಿ ರಕ್ತದ ಒತ್ತಡವನ್ನು ಸಮತೋಲನದಲ್ಲಿ ಇಡುತ್ತದೆ. ನಿಯಮಿತ ಸೇವನೆಯಿಂದ LDL ಅರ್ಥಾತ್ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ. ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ದ್ರಾಕ್ಷಿಯ ಕೊಡುಗೆಯನ್ನ ನೋಡುವುದಾದರೆ, ದ್ರಾಕ್ಷಿಯಲ್ಲಿರುವ ಆಂಟಿ ಆಕ್ಸಿಡೆಂಟ್ಸ್ ಚರ್ಮದ ವಯಸ್ಸನ್ನು ತಡೆದು ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಇದರಿಂದ ಚರ್ಮಕ್ಕೆ ಕಾಂತಿ ಮತ್ತು ಕೂದಲಿಗೆ ನೈಸರ್ಗಿಕ ನುಣುಪು ಸಿಗುತ್ತದೆ. ಸೇವಿಸುವ ವಿಧಾನ. ಇಂತಹ ಅದ್ಭುತ ದ್ರವ್ಯ ದ್ರಾಕ್ಷಿಯನ್ನು ಹೇಗೆ ಸರಿಯಾದ ವಿಧಾನದಲ್ಲಿ ಸೇವಿಸುವುದು? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ರಾತ್ರಿ ನೀರಿನಲ್ಲಿ ನೆನೆಸಿದ 6 ರಿಂದ 8 ಕಿಸ್ಮಿಸ್ ತಿನ್ನಿ. ಇದರಿಂದ ಜೀರ್ಣಕ್ರಿಯೆ ಸುಧಾರಣೆ, ಪಿತ್ತಶಮನ, ಶಕ್ತಿ ಹೆಚ್ಚಳ ಮತ್ತು ಚರ್ಮದ ಕಾಂತಿಯನ್ನು ಪಡೆಯಬಹುದು. ಹಾಲಿನಲ್ಲಿ ಕುದಿಸಿ ಕುಡಿಯುವುದು ಉತ್ತಮ ರಸಾಯನ ವಿಧಾನವಾಗಿದೆ. ಆದರೆ ಮಿತ ಪ್ರಮಾಣದ ಸೇವನೆ ಅತ್ಯವಶ್ಯಕ. ಅತಿ ಹೆಚ್ಚು ಸೇವನೆಯಿಂದ ಶುಗರ್ ಪ್ರಮಾಣ ಹೆಚ್ಚಬಹುದು. ಮಧುಮೇಹಿಗಳಿಗೆ ಕಡಿಮೆ ಪ್ರಮಾಣದಲ್ಲಿ ವೈದ್ಯರ ಸಲಹೆಯಂತೆ ತೆಗೆದುಕೊಳ್ಳುವುದು ಒಳಿತು. ಭಾರತವು ವಿಶ್ವದ ಪ್ರಮುಖ ಒಣದ್ರಾಕ್ಷಿ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಭಾರತದಲ್ಲಿ ಲಕ್ಷಾಂತರ ಟನ್ ದ್ರಾಕ್ಷಿ ಒಣಗಿಸಿ ಕಿಸ್ಮಿಸ್ ರೂಪದಲ್ಲಿ ಸಂಸ್ಕರಿಸಲಾಗುತ್ತದೆ. ದೇಶದಲ್ಲಿನ ಒಟ್ಟು ದ್ರಾಕ್ಷಿ ಉತ್ಪಾದನೆಯ ಸುಮಾರು 25 ರಿಂದ 30% ಒಣದ್ರಾಕ್ಷಿ ತಯಾರಿಕೆಗೆ ಬಳಸಲಾಗುತ್ತದೆ. ಕಿಸ್ಮಿಸ್ ಮುಖ್ಯವಾಗಿ ಬಿಸಿ ಹವಾಮಾನ ಮತ್ತು ಕಡಿಮೆ ಆರ್ದ್ರತೆ ಇರುವ ಭಾಗಗಳಲ್ಲಿ ಉತ್ತಮವಾಗಿ ಉತ್ಪಾದನೆಯಾಗುತ್ತದೆ. ಮಹಾರಾಷ್ಟ್ರದಲ್ಲಿ ಅತ್ಯಧಿಕ ಉತ್ಪಾದನೆಗೊಳ್ಳುವ ದ್ರಾಕ್ಷಿ, ಅದರಲ್ಲೂ ಸಾಂಗ್ಲಿ ಜಿಲ್ಲೆಯ ದ್ರಾಕ್ಷಿ ಜಾಗತಿಕ ಮನ್ನಣೆಯನ್ನು ಪಡೆದುಕೊಂಡಿದೆ. ಸೋಲಾಪುರ, ನಾಸಿಕ್ಗಳಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡಲಾಗುತ್ತದೆ.
ಇನ್ನು ಕರ್ನಾಟಕದ ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಚಿಕ್ಕಬಳ್ಳಾಪುರ ಅತ್ಯುತ್ತಮ ಒಣದ್ರಾಕ್ಷಿ ಉತ್ಪಾದಕ ಜಿಲ್ಲೆಗಳಾಗಿವೆ. ರೈತರ ನಿರಂತರ ಪರಿಶ್ರಮದಿಂದ 3ನೇ ಅತಿ ಹೆಚ್ಚು ದ್ರಾಕ್ಷಿ ರಫ್ತುದಾರ ದೇಶ ನಮ್ಮ ಭಾರತವಾಗಿದೆ. ಪ್ರಯೋಜನಗಳನ್ನೇ ತನ್ನಲ್ಲಿ ಹೊತ್ತು ನಿಂತಿರುವ ದ್ರಾಕ್ಷಿಯ ಬಳಕೆಯನ್ನು ನೀವೆಲ್ಲ ಸರಿಯಾದ ಕ್ರಮದಲ್ಲಿ ಮಾಡಿ ಅದರ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳೋಣ. ಆರೋಗ್ಯಕರ ಸಮಾಜದ ನಿರ್ಮಾಣಕ್ಕೆ ಈ ವಿಡಿಯೋ ಸಮರ್ಪಿತವಾಗಲಿ ಎಂದು ಹೇಳುತ್ತಾ, ಇದಾಗಿತ್ತು ಮಿತ್ರರೇ ಈ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮತ್ತಷ್ಟು ಆಸಕ್ತಿಕರ ಸಂಗತಿಗಳನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಅಲ್ಲಿವರೆಗೆ ಧನ್ಯವಾದ. ಜೈ ಹಿಂದ್, ಜಯ ಆಯುರ್ವೇದ, ಜೈ ಕರ್ನಾಟಕ ಮಾತೆ.